ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗೆಲ್ಲೋವರೆಗೂ ನೀವು ಅನಾಥರೇ. ಇದು ನನ್ನ ಗುರುಗಳು ಹೇಳ್ತಿದ್ರು. ತುಂಬಾ ಅದ್ಭುತವಾದ ಮಾತದು. ತುಂಬಾ ಜನ ನನ್ನ ಕಣ್ಣೀರ್ ಹಾಕ್ತಾ ಹೇಳೋದನ್ನ ನಾನು ನೋಡ್ತಿರ್ತೇನೆ. ಕಡಿಮೆ ಅಂದ್ರೂ 10 ಲಕ್ಷ ಜಾತಕ ನೋಡಿದ್ದೆ ನಮ್ಮ ಮಕ್ಳೆ. ಅವ್ರ ಜೊತೆಲಿ ಇನ್ನೊಂದಿಬ್ರು 3 ಬರ್ತಾರೆ ಅಂದ್ರೆ 30 ಲಕ್ಷ ಜನಗಳ ಜೊತೆ ಸಂವಾದ. ಈ ಪ್ರಶ್ನೆ ಇವ್ರ ಪ್ರಶ್ನೆ. ಒಂದ್ ಮಗು ಬಗ್ಗೆ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಬರ್ತಾರೆ. ಲೆಕ್ಕ ಹಾಕೊಳ್ಳಿ. ಯಾರೋ ಕೆಲವರಷ್ಟೇ ಒಂದು 10% 20% ಮಾತ್ರ ಒಬ್ಬರೇ ಬರ್ತಾರೆ. ಲೆಕ್ಕ ಹಾಕೊಳ್ಳಿ ಎಷ್ಟು ಪ್ರಶ್ನೆಗಳು. ಒಂದು 10 ಲಕ್ಷ ಜನರ ಜೊತೆ ಕುಳಿತಿದ್ದಾರೆ ಅಂದ್ರೆ 10 ಪ್ರಶ್ನೆ ಅಂದ್ರೆ 1 ಕೋಟಿ ಪ್ರಶ್ನೆಗಳು ಉತ್ತರ ಕೊಟ್ಟಿರ್ತಾನೆ ಅಂತ. ದ್ಯಾಟ್ ಈಸ್ ದಿ ಎಕ್ಸ್ಪೀರಿಯನ್ಸ್. ಅನುಭವ ಅನ್ನೋದು ದೊಡ್ಡದು. ನನ್ನ ವಿದ್ಯೆ. ಮೊನ್ನೆ ನಾನು ಈ ರಾಹು ಕೇತುವಿನ ಬಗ್ಗೆ ಮಾತಾಡಿದ್ನಲ್ಲ, ಇದೆಲ್ಲವೂ ಅನುಭವಗಳೇ ನಿಮ್ಮಗಳ ಜೊತೆ. ಅದಕ್ಕೆ ಹೇಳ್ತಿರ್ತಾನೆ, ಭಗವಂತ ನನಗೆ ಕೊಟ್ಟಂತ ಒಂದು ಬಹುದೊಡ್ಡ ಸುಖದಾಯಕ ಅಂದ್ರೆ ಅದು ನಿಮ್ಮ ಜೊತೆ ನನ್ನ ಕಾಲಕ್ಷೇಪ ಕಳೆದಿರ್ತಕ್ಕಂಥದ್ದು 30-32 ವರ್ಷದ ಈ ಪಯಣದಲ್ಲಿ. ಎಸ್, ಅಂಥದ್ರಲ್ಲಿ ತುಂಬಾ ಜನ ಹೇಳ್ತಿರ್ತಾರೆ, ನಮ್ಗೆ ಯಾರ ಸಪೋರ್ಟು ಬರ್ಲಿಲ್ಲ ಸರ್, ನಮಗೆ ಯಾರೂ ಏನೂ ಮಾಡ್ಲಿಲ್ಲ ಸರ್. ಪೆದ್ದುಗಳ, ನೀವು ಗೆಲ್ಲುವವರೆಗೂ ನೀವು ಅನಾಥರೇ. ನೀವು ಅನಾಥರೇ ರೀ. ಗೆಲ್ಲುವವರೆಗೂ ಅನಾಥರೇ. ನಿಮಗೆ ನೀವ್ ಏನ್ ಸಾಧಿಸಿದಿರಿ ಅಂತ ನಿಮ್ಮನ್ನ ಬಂದು ಕೈ ಹಿಡ್ಕೊಳ್ಳೋಕೆ ಏನ್ ಪ್ರೂವ್ ಮಾಡಿದಿರಿ? ಈಗ ನೋಡಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರಾದ್ರೂ ಮಗು ಒಬ್ಬ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದ ಅಂದಿದ್ದೆ ಸ್ಟೇಟ್ ಅವ್ರು ಬರ್ತಾರೆ. ತಾಲೂಕ್ ಮಟ್ಟದಲ್ಲಿ ಗೆದ್ದಿದ್ದೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಆಡಿಸ್ಲಿಕ್ಕೆ ಕೆಲವ್ರು ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನೋಡಿದ್ರೆ ಈ ಹುಡುಗ ಒಳ್ಳೆ ರನ್ನರ್ ಕಾಣೋ, ಇವನು ನೋಡೋಣ ಇವನನ್ನ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಓಡಿಸೋಣ ಅಂತಾರೆ. ನಂಗೆ ಇವತ್ತಿಗೂ ನೆನಪಿದೆ, ನಮ್ಮ ಶಾಲೆ ಸ್ಟೇಟ್ ಲೆವೆಲ್ವರೆಗೂ ಹೋಗಿ ವಾಲಿಬಾಲಲ್ಲಿ ಚಾಂಪಿಯನ್ ಆಗಿತ್ತು. ನಮ್ಮ ಶಾಲೆಯಲ್ಲಿ ಓದುತ್ತಿರತಕ್ಕಂಥ ಸಂದರ್ಭದಲ್ಲಿ ಒಂದು ಪುಟ್ಟ ಹುಡುಗಿ ಅಭೇದ್ಯ ಆಟಗಾರ್ತಿ ವಾಲಿಬಾಲಲ್ಲಿ. ಗೋಲ್ಡನ್ ಹ್ಯಾಂಡ್ ಅಂತಿದ್ವಿ. ಆಕೆ ತೆಗೆದು ಹಿಂಗ್ ಬಾಲ್ನ ಹೊಡೆದ್ರೆ, ಸರ್ವ್ ಮಾಡಿದ್ರೆ ಹೀಗೆ ಇಟ್ಕೊಳ್ಳೋರು ಇದೆಲ್ಲ ಬಾತ್ಕೋಬಿಡೋದು. ಅಂಥದ್ದೊಂದು ಸರ್ವ್ ಅದು. ಅದೊಂಥರ ಆಕೆ ಈ ರೊನಾಲ್ಡೋ ಬಾಲ್ನ ಕಿಕ್ ಮಾಡಿದ್ರೆ ಹೀಗೋಗಿ ಎಸ್ ಆಕಾರದಲ್ಲಿ ಹೊಡೆಯುತ್ತೆ ಗೋಲ್ ಅನ್ನೋ ಥರ. ಎಲ್ರಿಗೂ ಕಾಣೋದು ಹಿಂಗ್ ಹೋಗುತ್ತೆ ಅಂತ. ಹೋಗೋದೇ ಇಲ್ಲ, ಅದು ಹಿಂಗ್ ಹೋದಾಗ ಹೋಗಿ ಹಿಂಗ್ ಹೋಗುತ್ತೆ. ಆ ರೀತಿ ಆಕೆಯ ಒಂದು ಬಾಲ್ ಅನ್ನ ಹೊಡೆಯುವಂತ ಒಂದು ಟೆಕ್ನಿಕ್, ಕರಗತಾಲ, ಬ್ಯೂಟಿಫುಲ್. ಪುಷ್ಪಾಜಿ ಅಂತ ನಮ್ಮ ವರ್ಧಮಾನ್ ಕಳಸೂರು ಅನ್ನತಕ್ಕಂಥ PT ಮಾಸ್ಟರ್, ದಂತಕತೆ ಅವರು ಎಂತೆಂಥವರನ್ನ ತಯಾರು ಮಾಡಿದಾರೋ ನಾನು ಮರ್ತಿಲ್ಲ. ನನ್ನ ಶಾಲಾ ದಿನಗಳ ಮಾಸ್ಟರ್, PT ಮಾಸ್ಟರ್. ನಾನಿದ್ದಿದ್ದು 4.5 ಅಡಿ ಚೋಟು, ಆಮೇಲೆ ಉದ್ದ ಆಗಿತ್ತು. ತುಂಬಾ ಬೇಗ ಅಲ್ಲೇನೋ ಇರ್ಲಿ. ಆದ್ರೆ ಆ ಮಾಸ್ತರ್ ಆ ಮಗುವಿನಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿಯನ್ನ ನೀವು ನಂಬೋಲ್ಲ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಚಾಂಪಿಯನ್ ಆಗಿದ್ವಿ. ಫಸ್ಟೋ ಸೆಕೆಂಡೋ ಕಂಪಲ್ಸರಿ. ಈ ಮಗುನ ಸ್ಟೇಟ್ ಲೆವೆಲ್ವರೆಗೂ ಕರ್ಕೊಂಡು ಹೋಗ್ತಿದ್ರು, ಆಡಿಸ್ತಿದ್ರು. ಅವರು ತಮ್ಮ ಒಂದು ನಮ್ಮ ಶಾಲೆ ಖರ್ಚು ಮಾಡಿದೆ, ಹಿಂದೆ ನಿಂತಿದೆ. ಆಕೆ ಓದಲ್ಲಿ ಸ್ವಲ್ಪ ಕಡಿಮೆ, ಆದರೆ ಆಟದಲ್ಲಿ ಆಕೆನ ತುಂಬಾ ದೊಡ್ಡ ದೊಡ್ಡ ಹುಡುಗರ ಜೊತೆಲೇ ಆಡಿಸ್ತಿದ್ರು, ಬಿಡ್ತಿರ್ಲಿಲ್ಲ.
ನನ್ನನ್ನು ಆ ಮಗು ಕರೀತಾ ಇದ್ದಿದ್ದೆ ಪುಷ್ಪಾಜಿ ಕುಳ ಆನಂತಕ್ಕಂತೆ. ನಮ್ಮ ಮಾಸ್ಟರ್ ಗುರುತು ಹಿಡಿದ್ಬಿಟ್ಟಿದ್ರು ಈ ಅನಾಥ ಮಗುವನ್ನ. ಗೆಲ್ಲೋವರೆಗೂ ಅನಾಥ ಮಗು ಅಂತೀವಲ್ವಾ, ಬಟ್ ಹಿ ರೆಕ್ಟಿಫೈಡ್ ಇಟ್. ಶಿ ಗಾಟ್ ಸಮ್ ಟ್ಯಾಲೆಂಟ್, ಹೈಯರ್ ಟ್ಯಾಲೆಂಟ್. ಆ ಡೆಡಿಕೇಶನ್. ಎಲ್ಲರೂ ಸಂಜೆ 4:15 ನಮ್ಮ ಶಾಲೆ 4:45 ಎಕ್ಸಿಟ್ಟು ಹೊರಟೋದ್ರೆ ಸ್ಪೋರ್ಟ್ಸ್ ಇರೋರು ಮಾತ್ರ ಒಂದು ಆಟ ಆಡ್ಕೊಂಡು, ನಾನಂತೂ ತುಂಟ 6 ಗಂಟೆವರೆಗೂ ಗ್ರೌಂಡಲ್ಲೇ. ನನಗೆ ಯಾವ ಕ್ಲಾಸು ಯಾವ ಬ್ಯಾಚು ಅನ್ನೋದು ಗೊತ್ತಿಲ್ಲ. 5ನೇ ಕ್ಲಾಸ್ ಅವ್ರ ಜೊತೆಲೂ ಆಡ್ತಿದ್ದೆ, 10ನೇ ಕ್ಲಾಸ್ ಅವರು ನನ್ನನ್ನು ಸೇರಿಸ್ಕೋತಿರ್ಲಿಲ್ಲ ಬಿಡಿ. ಅವರೆಲ್ಲ ದೊಡ್ಡವರು, ಮೀಸೆ ಬಂದ್ಬಿಟ್ಟಿತ್ತು ಅವರಿಗೆ. ನನಗೆ ಮೀಸೆನೂ ಇಲ್ಲ, ಎಂಥದ್ದೂ ಇಲ್ಲ. ನಾನು ಮನೆಗೆ 6 ಗಂಟೆವರೆಗೂ ಆಡಿ ಮನೆಗೆ ಹೋಗ್ತಾ ಇದ್ದು 6:30 6:45. ಇವು ನಮ್ಗೆಲ್ಲ ಸಂಜೆ ಲೈಟ್ಸ್ ಹಾಕಿ 7:30ವರೆಗೂ ನಮ್ಮ ಮಾಸ್ಟ್ರುಗಳೇ, ಲೂಯಿಸ್ ಮಾಸ್ಟರ್ ಅಂತೆ, ಸಂಜೀವ್ ಮಾಸ್ಟರ್ ಅಂತೆ, ಬೇರೆ ಬೇರೆ ಸಿಸ್ಟರ್ಗಳು, ಕಾನ್ವೆಂಟ್ ಅದು, ಫಿಲೋಮಿನಾ ಸಿಸ್ಟರ್ ಅಂತೆ, ರೋಜಾನ್ ಸಿಸ್ಟರ್ ಅಂತೆ, ಎಡಾಲ್ಫ್ ಸಿಸ್ಟರ್ ಅಂತೆ. ಆ ಮಗು ಹಿಂದ್ಗಡೆ ಹೆಂಗ್ ನಿಂತ್ಕೊಬಿಟ್ರು ಅಂದ್ರೆ, ಆ ಮಗು ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಆಕೆಗೆ ಸ್ಪಾನ್ಸರ್ ಮಾಡೋರಿಲ್ಲ. ಎಲ್ಲಾದ್ರೂ ಕರ್ಕೊಂಡು ಹೋಗಕ್ಕೆ, ಕರ್ಕೊಂಡು ಬರ್ಲಿಕ್ಕೆ ಆ ಸ್ಪೋರ್ಟ್ಸ್ಗೆ ಡ್ರೆಸ್ ಬೇಕು, ಶೂಸ್ ಬೇಕು, ಇನ್ನೊಂದು ಗ್ಲೌ, ಬೇರೆ ಬೇರೆ ನನಗೂ ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿತ್ತು ಅವರು ಎಲ್ಲ ಸ್ವಲ್ಪ ಹಾಕೊಂಡು ಇನ್ನೊಂದು ಶಾಲೆಯಿಂದ ಎಲ್ಲ ಆಕೆಗೆ ನಿಂತರು. ಮಕ್ಕಳೇ, ನೀವು ನಂಬಲ್ಲ, ಶಿ ಹ್ಯಾಸ್ ರೀಚ್ಡ್ ಅಪ್ ಟು ನ್ಯಾಷನಲ್ ಲೆವೆಲ್. ಎಸ್, ನಾನೊಮ್ಮೆ ಟಿವಿಲಿ ನೋಡಿದೆ, ಈ ಮಗು ನಮ್ಮ ಶಾಲೆ ಮಗು, ನಮ್ಮ ಬ್ಯಾಚ್ಮೇಟು ಅಂತ. ಎಸ್, ನೀವು ನಂಬಲ್ಲ, ಇವತ್ತು ಆಕೆ ಒಬ್ಬ PT ಟೀಚರ್. ನಂಬ್ತೀರಾ? ಒಂದು ಶಾಲೆಯಲ್ಲಿ ಸಿಕ್ಕಿದ್ರು ಸುಮಾರು ವರ್ಷಗಳ ಹಿಂದಗಡೆ. ಅವ್ರು ಗುರ್ತಿಡಿಲಿಲ್ಲ, ನಾನು ಗುರ್ತಿಡಿದೆ. ಅದೇ ಫಿಟ್ನೆಸ್ಸು, ಏನು ಹೆಂಗಿದ್ದಾರೆ ಗೊತ್ತಾ ಮೇಡಮ್ಮು, ಟೀಚರು. ಗೆಲ್ಲುವವರೆಗೆ ನೀವು ಅನಾಥರೆ. ಗೆದ್ರಿನೇ ಆ ಆಟ ಯಾರೋ, ಎಲ್ಲರಿಗೂ ಅದೃಷ್ಟ ಬರೋಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ಎಂಥ ಆಟಗಾರ ಅಂತ ಗೊತ್ತಿಲ್ಲ. ಗೊತ್ತಾಗೋವರೆಗೆ ಆಡಬೇಕು, ಆಡ್ತಲೇ ಇರಬೇಕು, ನೀವು ಆ ರಂಗದಲ್ಲಿ ಇರಬೇಕು, ಬಿಡಬಾರ್ದು. ಗೆದ್ದ ಮೇಲೆ ನೀವು ಗೆಲ್ಲೋವರೆಗೂ ನೀವು ಅನಾಥರು. ನಿಮ್ಮನ್ನು ಯಾರೂ ಬರಲ್ಲ, ಸಪೋರ್ಟ್ ಬರಲ್ಲ, ಬರುವುದಿಲ್ಲ. ನೀವ್ ಏನು ಅಂತ ಬರೋದು? ನೀವೇನ್ ಪ್ರೂವ್ ಮಾಡಿದಿರಿ? ಯಾವ ರ್ಯಾಂಕ್ ಹೊಡೆದಿದ್ದೀರಿ? ಯಾವ ಮೆಡಲ್ ಹೊಡೆದಿದ್ದೀರಿ? ನನಗೆ ಸಪೋರ್ಟ್ ಕೊಟ್ಟಿಲ್ಲ ನಮ್ಮಪ್ಪ, ನಾನು ಮೆಡಿಕಲ್ ಓದಿಸ್ಬೇಕು. PUC ನಲ್ಲೇ ಡಮಾಲು, 3 ವರ್ಷದಿಂದ ಒದ್ದಾಡಿದ್ದಿ, 10th ಅಲ್ಲಿ ಒಂದು ಆವರೇಜ್ ಮಾರ್ಕ್ಸ್ ತೆಗ್ದಿದ್ದಿ, ನೀಟ್ ಮಾಡಿರ್ತಕ್ಕಂಥದ್ರಲ್ಲೇ ಕಾನ್ಫಿಡೆನ್ಸ್ ಇಲ್ಲ, ಸಾಲ ಸೋಲ ಮಾಡಿ ನನ್ನ ಪರದೇಶಕ್ಕೆ ವಿದ್ಯೆಗೆ ನಾನು ಬಂದು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾನಲ್ಲೇ ನಾನು ಇಲ್ಲಿ ಓದಿಸ್ತೀನಿ ಅಂದ್ರೆ 1.5 ಕೋಟಿ ಇವತ್ತು ಮೆಡಿಕಲ್ ಸೀಟಿಗೆ. 1.5 ಕೋಟಿ ಕಡಿಮೆ ಅಂದಿರೋದು. ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಅಂತ ತಗೋಬಿಟ್ರೆ ಅಲ್ಲಿ ಫ್ಯಾಕಲ್ಟಿ, ಅಲ್ಲಿರೋ ಡಾಕ್ಟರ್ಗಳು, ಟೀಚಿಂಗು, ಕೋಚಿಂಗು, ಟ್ರೈನಿಂಗು, ಆ ಸಬ್ಜೆಕ್ಟ್ಸು, ಪುಸ್ತಕ, ಲೈಬ್ರರಿ, ಬೇರೆ ಬೇರೆ ಫೆಸಿಲಿಟಿಗಳು, ಇದನ್ನೆಲ್ಲ ತಗೋಬೇಕು ಅಂದ್ರೆ 1.5 ಕೋಟಿ ಅಷ್ಟೇ ಅಲ್ಲ, ನೀವು 5-5.5 ವರ್ಷದಲ್ಲಿ ಮುಗಿಸುವಷ್ಟರಲ್ಲಿ ಇನ್ನೊಂದು 50 ಲಕ್ಷ ಖರ್ಚು ಮಾಡಬೇಕು. ಎಲ್ಲಿಂದ ತರ್ತಾನೆ ಅಪ್ಪ? ಆ 5.5-6 ವರ್ಷಕ್ಕೆ ಕಡಿಮೆ ಅಂದರೂ ವರ್ಷಕ್ಕೆ 30 ಲಕ್ಷ ಅಂದರೆ ತಿಂಗಳಿಗೆ ನಿಮ್ಮ ಊಟ ತಿಂಡಿ ಇನ್ನೊಂದು ಅಂತ ಲೆಕ್ಕ ಹಾಕೊಳ್ಳಿ. ಓಡಾಟ, ಬಸ್ಸು, ಹೋಗ್ಬರೋದು, ಇದೆಲ್ಲ ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದರೂ ತಿಂಗಳಿಗೆ 3 ಲಕ್ಷ ಅಂದರೆ ದಿನಕ್ಕೆ 10,000 ಅವ್ನು ದುಡಿಬೇಕು. ತಿಂಗಳಿಗೆ ಅವ್ನು 50,000 ದುಡಿತಿಲ್ಲ ಮಕ್ಕಳೇ. ಒಂದು ಆಟೋ ಡ್ರೈವರ್ ಆಗಿ, ಟ್ಯಾಕ್ಸಿ ಡ್ರೈವರ್ ಆಗಿ, ಒಂದು ಆವ್ರೇಜ್ ಪರ್ಸನ್ ಅವನು 1 ಲಕ್ಷ ರೂಪಾಯಿ ಸಂಬಳ ಬಂದರೂ ಆಗೋಲ್ಲ. ಸರಿ, ಇನ್ನೆಲ್ಲ ರಷ್ಯಾಗೆ ಹೋಗೋದು ಬಿಡ್ತಾನೆ, ಯುಕ್ರೇನ್ಗೆ ಹೋಗೋದು ಬಿಡ್ತಾನೆ, ಫಿಲಿಪೈನ್ಸ್ಗೆ ಹೋಗೋದು ಬಿಡ್ತಾನೆ, ಆಗೋ ಮಾತಾ? ಯೋಚನೆ ಮಾಡಿ ನೋಡಿ. ಅಲ್ಲೂ ಒಂದು 40-50 ಲಕ್ಷ ಖರ್ಚಾಗುತ್ತೆ. 5 ವರ್ಷದ ಕೋರ್ಸ್ಗೆ ಲೆಕ್ಕ ಹಾಕೊಳ್ಳಿ, ಊಟ ತಿಂಡಿ, ಕಳ್ಸೋದು, ಹಾಸ್ಟೆಲ್, ಇನ್ನೊಂದು. ಅಲ್ಲಿ ಓದ್ ಬಂದ್ಬಿಟ್ರೆ ಇಲ್ಲಿ ನಿಮಗೆ ಸೀಟ್ ಕೊಟ್ಬಿಡ್ತಾರ? ಗೆಲ್ಲುವವರೆಗೂ ನೀವು ಅನಾಥರೆ. ನೀವು ಗೆಲ್ಲುವವರೆಗೂ ಅನಾಥರೆ. ನಮಗ್ ಸಪೋರ್ಟ್ ಕೊಟ್ಟಿಲ್ಲ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ, ನೀವು CET ಕ್ರ್ಯಾಕ್ ಮಾಡಲಿಲ್ಲ, ಸರಿ 1 ವರ್ಷ ಬ್ರೇಕ್. ಮೊದಲೇ ಆ ಲಕ್ಷ್ಯ ಇತ್ತಲ್ಲ, ನಿಮ್ಮ ವಿಷನ್ ಇತ್ತಲ್ಲ, ಕನಸಿತ್ತಲ್ವಾ, ಅದಕ್ಕೆ ಸಿದ್ಧತೆ ಮಾಡಿದ್ರ? ಒಂದು ವರ್ಕೌಟ್, ಒಂದು ಯೋಗ, ಒಂದು ಧ್ಯಾನ. ಒಂದು ಡಾಕ್ಟರ್ ಹೇಗಿರ್ಬೇಕು ತನ್ನ ದೇಹವನ್ನು ರಕ್ಷಿಸ್ಕೊಳ್ಳಿಕ್ಕೆ? ಒಬ್ಬ ಹುಡುಗ ಬರ್ತಾನೆ, ಆಲ್ರೆಡಿ 90 kg PUCಗೇನೆ. ಎಷ್ಟೋ ಇದೆಯಾ ಅಂದೆ, 90 kg. ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಅಂತಾನೆ. ಅಲ್ಲ ಕಣೋ, ಬೆಳಿಗ್ಗೆ ಯಾವತ್ತಾದ್ರೂ ಎದ್ದಿದ್ಯಾ? ನೀನ್ ಫುಡ್ ಕಂಟ್ರೋಲ್ ಇದೆಯಾ, ಡಯಟ್ ಕಂಟ್ರೋಲ್ ಇದೆಯಾ? ಹೇಳಿ ಗುರುಗಳೇ, ಇವನ್ ಡಾಕ್ಟರ್ ಆಗ್ಬೇಕಂತೆ.
ಅಪ್ಪ ಅಮ್ಮನಿಗೆ ಫೆಸಿಲಿಟಿ ಇದೆ, ಕೊಡೋ ತಾಕತ್ತಿದೆ, ಆದ್ರೆ ಮಗನಲ್ಲಿ ಲಕ್ಷ್ಯವಿಲ್ಲ. ಅನಾಥನೆ ಯಾವ ಧೈರ್ಯದ ಮೇಲೆ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋದು? ನಾನು ಬೇಕ್ರಿ ಹಾಕ್ಬಿಡ್ತಿದ್ದೆ ಗುರುಜಿ, ನಾನು ಹಿಂಗಾಗ್ಬಿಡ್ತಿದ್ದೆ. ಸರಿ, ಸಮೋಸ ಮಾಡೋಕ್ ಬರುತ್ತಾ? ಪಪ್ಸ್ ಮಾಡೋಕ್ ಬರುತ್ತಾ? ಕೇಕ್ ಮಾಡೋದ್ ಬರುತ್ತಾ? ಅದೇಳಿ ಫಸ್ಟ್. ಒಂದು ರಸ್ಕ್ ಮಾಡೋದ್ ಬರುತ್ತಾ? ಒಂದು ಬ್ರೆಡ್ ಮಾಡೋದ್ ಬರುತ್ತಾ? ಒಂದು ಬಿಸ್ಕೆಟ್ ಮಾಡೋದ್ ಬರುತ್ತಾ? ಒಂದು ಚಾ ಮಾಡೋದ್ ಬರುತ್ತಾ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೇಕ್ರಿ ತೆಗೆದು ಅಲ್ಲೊಂದು ತೊಳೆದು ಕಸ ತೆಗೆದು ಅಲ್ಲೊಂದು ನೀರು ಹಾಕಿ ಅಲ್ಲೊಂದು ರಂಗೋಲಿ ಹಾಕಿ ಅಲ್ಲೊಂದು ದೇವ್ರ ದೀಪ ಹಚ್ಚಿ ನಮ್ಮದು ಅಂತ, ಅದೆಲ್ಲ ಇರ್ಬೋದು, ಜೀಸಸ್ ಇರ್ಬೋದು, ನನ್ನ ರಾಮ ಇರ್ಬೋದು, ನನ್ನ ದಾಶರಥಿ ಇರ್ಬೋದು. ರೈಟ್, ಬೆಳಿಗ್ಗೆನೆ ಹಾಲು ಬರುತ್ತೆ, ಇನ್ನೊಂದು ಬರುತ್ತೆ, ಒಂದು 50 ಮನೆಗೆ ಹೋಗ್ಬಿಟ್ಟು ಹಾಲು ಹಾಕ್ಬೇಕು, ಮೊಸರು ಕೊಡ್ಬೇಕು, ಬ್ರೆಡ್ ಹಾಕ್ಬೇಕು. ಎದೊಳ್ತೀರಾ? ಇದ್ದೀರಾ? ಬೆಳಿಗ್ಗೆ 5 ಗಂಟೆಗೆ ಮಾಡಿದ್ದೀರಾ? ಯಾವ್ದಾದ್ರು ಬೇಕ್ರಿಯಲ್ಲಿ ಕೆಲಸ ಮಾಡಿದ್ದೀರಾ? ಇದೆಲ್ಲ ಕಲ್ತಿದ್ದೀರಾ? ಡೆಲಿವರಿ ಪಾರ್ಟ್ ಕಲ್ತಿದ್ದೀರಾ? ಬಿಲ್ಲಿಂಗ್ ಪಾರ್ಟ್ ಕಲ್ತಿದ್ದೀರಾ? ಮಿಕ್ಸಿಂಗ್ ಪಾರ್ಟ್ ಕಲ್ತಿದ್ದೀರಾ? ದಿನಕ್ಕೆ ಎಷ್ಟು ಬಿಸ್ನೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಷ್ಟು ಖರ್ಚು ಹೋಗುತ್ತೆ, ಒಂದು 3 ತಿಂಗಳಿಗೆ ಇಷ್ಟು ಮಾಡಿದ್ರೆ ನಾನು ಖರ್ಚಿಗೆ ಇಟ್ಕೊಂಡಿದ್ದೆ. ಏನೂ ಇಲ್ಲ. ನನಗೆ ನಮ್ಮಪ್ಪ ಸಪೋರ್ಟ್ ಮಾಡಲಿಲ್ಲ, ನಮ್ಮಮ್ಮ ಸಪೋರ್ಟ್ ಮಾಡಲಿಲ್ಲ, ಬೈಕ್ ಕೊಡಿಸ್ಲಿಲ್ಲ, ನಾನು ಕಾಲೇಜ್ಗೆ ಹೋಗ್ಬಿಡ್ತಿದ್ದೆ ಗೊತ್ತಾ? ಆ ಕಾಲೇಜಿಗೆ ಸೇರಿಸಿದ್ರೆ ನಾನು ಓದ್ಬಿಡ್ತೀನಿ. ಯಾಕೆ? ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನೀವು ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ಬೇಜಾರು ಮಾಡ್ಕೋಬೇಡಿ, ಗೆಲ್ಲೋವರೆಗೂ ನೀವು ಅನಾಥರೆ. ಯು ಪ್ರೂವ್ ಇಟ್. ಅವ್ರು ರಿಸ್ಕ್ ತಗೋತಾರೆ. ನಮ್ಮ ತಂದೆ ತಾಯಿ ತಗೊಂಡಿದ್ದಾರೆ. ಇವತ್ತು ಲಕ್ಷ ಲಕ್ಷ ಫೀಸ್ಗಳಿದೆ. ಬೆವರೆಲ್ಲ ರಕ್ತ ಬಸಿದು ಆ ಮಕ್ಕಳನ್ನ, ಮೊನ್ನೆ ನಾನು ಹೇಳಿದೆ, ಈ ಮಗುನ ಹಿಡ್ಕೊಳ್ಳೋ ಇದು ಅರಸ ಮರಂ. ನಮ್ಮ ಗುರುಗಳು ಹೇಳೋರು, ಅರಸ ಮರ ಕಣೋ, ಕೆಲವು ಜಾತಕಗಳಿರುತ್ತೆ ಹೇಳೋ ಅದಕ್ಕೆ ಅಂತ. ಅರಸ ಮರಂ, ಅರಸನಂತ ಮರ ಇದು. ಏನು ತಾಯಿ ಇದು? ಅರೆರೆರೆ ಆಟೋ ಬಾಂಬೋ. ನನಗೆ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಗುರೂಜಿ, ಯಜಮಾನ್ರು ಒಂದು ಪುಟ್ಟು ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಗುರೂಜಿ, ನಾವು ಲಕ್ಷ ಫೀಸ್ ಕೊಟ್ಟು ಇದಾಗುತ್ತಾ? ನೀನು ಅಪ್ಲೈ ಮಾಡು, ನಾನು ನಮ್ಮ ಗುರುಗಳ ಹತ್ರ ಮಾತಾಡ್ತೀನಿ, ನನಗೆ ಗೊತ್ತಿರೋರು ಇದ್ದಾರೆ, ಏನೋ ಒಂದು ಮಾಡೋಣ, ಮಾತಾಡ್ವಿ. ಅದೇ ನೀನು ಇದನ್ನ ಅಡ್ಮಿಷನ್ ಆಗ್ಬಿಟ್ಟು ಇದನ್ನ ನೀನು ತಗೋಬಮ್ಮ, ವ್ಯವಸ್ಥೆ ಮಾಡಿಸ್ತೀನಿ, ಯಾವತ್ತಾದ್ರೂ ಸರಿ ಬಾ. ಇದಾರೆ. ಆ ಅರಸ ಮರ ಜಾತಕ ನೋಡಿದೆ, ಅದು ಅನಾಥ ಅಲ್ಲ. ಶಿ ಇಸ್ ಆಲ್ರೆಡಿ ಯಾರ ಬ್ಯಾಕಪ್ ಇಲ್ದೆ, ಬ್ಯಾಕ್ ಗ್ರೌಂಡ್ ಇಲ್ದೆ, 10th ಅಲ್ಲಿ 89%, ನೋ ಟ್ಯೂಷನ್, ನೋ ಕೋಚಿಂಗ್, ನೋ ಟ್ರೈನಿಂಗ್. ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು, ಅಪ್ಪ ಒಂದು ಕ್ಯಾಂಟೀನ್ಗೆ ಹೋಗ್ತಿದ್ರು. ನನ್ನ ತಾಯಿ ಜೀವ ಪುಟಾಣಿ ಬೊಂಬೆ, ದೇವತೆ. 89% ಅಂದ್ರೆ ಇನ್ನೆಲ್ಲೂ ಇಲ್ಲ ರೀ ದೇವರು, ಅಲ್ಲೇ. ಅವರೇ ಸಕ್ಸಸ್ ನೋಡಿ. ಗೆದ್ದಾಗ ಊರೆಲ್ಲ ನೆಂಟರೆ, ನಮ್ಮವ್ರೆ ನೋಡಿ. ಈಗ ಪುಟಾಣಿ ಬೊಂಬೆ ಏನ್ ಹೇಳ್ತೀವಿ, ನಾವು ಅರಸ ಮರಂ ಅಂತಿದ್ದೀವಿ. ನೀವು ಗೆಲ್ಲುವವರೆಗೂ ನೀವು ಅನಾಥರೇ ನೀವು. ಅವ್ರು ಸಪೋರ್ಟ್ ಕೊಟ್ಟಿಲ್ಲ, ಇವ್ರು ಸಪೋರ್ಟ್ ಕೊಟ್ಟಿಲ್ಲ, ಇವ್ರು ನನ್ನನ್ನ ಕೈ ಹಿಡ್ಕೊಳ್ಳಿಲ್ಲ, ಅವ್ರು ನನ್ನನ್ನ ಯಾಕೆ ಕೈ ಹಿಡ್ಕೋಬೇಕು? ಸುಮ್ಮನೆ ಯಾರು ಹಿಡ್ಕೊಳ್ಳಲ್ಲ. ನೀನ್ ಪ್ರೂವೇ ಮಾಡಿಲ್ಲ. ಸ್ಕೂಲಲ್ಲಿ ಒಂದು ಮೆಡಲ್ ಹೊಡಿಲಿಲ್ಲ, ಒಂದು ಕಾಂಪಿಟೇಟಿವ್ ಇದಿರ್ಬೋದು, ಪ್ರಬಂಧ ಸ್ಪರ್ಧೆಗಳಿರ್ಬೋದು, ಚರ್ಚಾ ಸ್ಪರ್ಧೆಗಳಿರ್ಬೋದು, ಒಂದು ನಾಟ್ಯ ಇರ್ಬೋದು, ಡಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಚಿತ್ರಕಲೆ ಇರ್ಬೋದು. ಯಾಕೆ? ಎಲ್ಲಾ ಶಾಲೆಗಳಲ್ಲೂ ಇವತ್ತಿದೆ. ಎಲ್ಲಾ ಶಾಲೆಗಳಲ್ಲೂ ಇವತ್ತು ಎಲ್ಲವೂ ಇದೆ. ಸ್ಪೋರ್ಟ್ಸ್ ಇದೆ, ಇದಾವೆ. ಅಂತ ಶಾಲೆ ನೀವು ಹುಡುಕ್ಲಿಲ್ಲ, ಹೋಗ್ಲಿಲ್ಲ, ಮಾಡ್ಕೊಳ್ಳಿಲ್ಲ. ಗೆಲ್ಲುವವರೆಗೂ ನೀವು ಅನಾಥರೇ. ನೆನಪಿಟ್ಟುಕೊಳ್ಳಿ, ನೀವು ಗೆಲ್ಲುವವರೆಗೂ ಅನಾಥರೇ. ಡೋಂಟ್ ಬ್ಲೇಮ್ ಎನಿಬಡಿ. ನನ್ಗೆ ಅವ್ರ ಸಪೋರ್ಟ್ ಕೊಟ್ಟಿಲ್ಲ, ಇವ್ರ ಸಪೋರ್ಟ್ ಕೊಟ್ಟಿಲ್ಲ, ಇವ್ರ ಕೈ ಹಿಡ್ಕೊಳ್ಳಿಲ್ಲ. ನಿಮ್ಮ ಹಣೆ ಬರವನ್ನ ನೀವೇ ಕೈ ಹಿಡ್ಕೋಬೇಕು. ನಿಮ್ ಮುಷ್ಟಿಲೇ ಇದೆ. ನಾನು ನೋಡ್ತೇನೆ ತುಂಬಾ ಜನ, ನಾನು ಒಡ ಹುಟ್ಟಿದವ್ರು ಸಮೇತ ಹೇಳ್ತಾರೆ, ಸಪೋರ್ಟ್ ಬರ್ಲಿಲ್ಲ, ಹೋಗ್ರಲ್ಲೋ. ಅವ್ರಿಗೆ ಅಷ್ಟು ಗೊತ್ತಿದೆ, ನನ್ನ ಮುಂದ್ಗಡೆ ಮಾತಾಡೋಕ್ ಭಯ. ಅವ್ರಿಗೆ ಗೊತ್ತಿದೆ ಈ ಶಂಕರು ಏನೆಲ್ಲ ಮಾಡಿದಂತ ಅವ್ರಿಗೆ ಗೊತ್ತೇ. ನಂಗೆ ಹೇಳೋದು ಇಷ್ಟ ಇಲ್ಲ. ಕೆಲವು ಆತ್ಮೀಯರಿಗೆ ಗೊತ್ತಿದೆ, ಎಲ್ಲಿ ಓಡ್ತಿದ್ದೆ, ಹೇಗ್ ಬದುಕು ಕಟ್ಟಿದ್ದೆ, ಎಲ್ಲಿ ನಾನು ನಿಂತಿದ್ದೆ ಅಂತ. 14ನೇ ವಯಸ್ಸಿಗೆ ಓಡ್ಲಿಕ್ಕೆ ಶುರು ಆಗಿತ್ತು. ಇರ್ಲಿ, ಅದೊಂದು ಅನುಭವ ಅಷ್ಟೇ. ನೀವು ನಂಬಲ್ಲ, ನಾನೊಂದು ಪೇಪರ್ ಹಾಕ್ತಿದ್ದೆ, 10 ಮನೆಗೆ ಹಾಕ್ತಿದ್ದೆ. ಹಾಗೆ 20 ಮನೆ, 30 ಮನೆ, 40 ಮನೆ, 50 ಮನೆ, 60 ಮನೆ, 100 ಮನೆ. ನೀವು ನಂಬಲ್ಲ, ಆ ಏರಿಯಾದೇ ಪೇಪರ್ ಹಾಕುವಂಥದ್ದು ಆ ಪುಣ್ಯಾತ್ಮ ನನಗೆ ಕೊಟ್ಟಿದ್ದ. ನನ್ನ ಏರಿಯಾನಲ್ಲಿ ಆಗ್ತಿರ್ಲಿಲ್ಲ, ಯಾರು ನನ್ನ ಗುರ್ತಿಡಿಬಾರ್ದು ಅಂತ. ನೀವು ನಂಬಲ್ಲ.
ಬೆಳಗಿನ 4 ಗಂಟೆಗೆ ಎದ್ಬಿಟ್ಟು ನಾನು ಜಾಗಿಂಗ್ ಓಡ್ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದು ಅಮ್ಮನಿಗೆ 10 ರೂಪಾಯಿ ಕೊಡ್ತಿದ್ದೆ. ಇದೇನ ಜಾಗಿಂಗ್ ಹೋದವನು 10 ರೂಪಾಯಿ ತಂದು ಕೊಡ್ತೀನಿ ಅಂತ ಪೇಪರ್ ಹಾಕ್ಬಿಟ್ಟು ದುಡ್ಡು ತರ್ತಿದ್ದೆ. ಇಡೀ ಏರಿಯಾದೇ ಕೊಟ್ಬಿಟ್ಟಿದ್ದ ಪುಣ್ಯಾತ್ಮ. ತನ್ನ ಸೈಕಲ್ ಕೊಟ್ಟಿದ್ದ. ಗೆಲ್ಲೋವರೆಗೂ ಅನಾಥರೆ ಆ ಮನುಷ್ಯ ಕಂಡಿಡಿದ್ ಬಿಟ್ಟಿದ್ದ. ಇವನೇನೋ ಮಾಡ್ತಾನೆ ಅಂತ. ಅದ್ರ ಜೊತೆಲಿ ಒಂದು ಹಾಲು ಹಾಕೋದು ಕೊಟ್ಟಿದ್ದ, ಅದ್ರ ಜೊತೆಲಿ ಒಂದು ಮೊಸರು ಹಾಕೋದು ಕೊಟ್ಟಿದ್ದ, ಅದ್ರ ಜೊತೆಲಿ ಇನ್ನೊಂದು ಬ್ರೆಡ್ ಹಾಕೋದೆಲ್ಲ ಕೊಟ್ಟಿದ್ದ. ಅದ್ರ ಜೊತೆಲಿ ಫ್ಲಾಸ್ಕ್ ಇಟ್ಕೊಂಡು ಕೆಲವೊಂದು ಬೆಳಿಗ್ಗೆ ವಾಕಿಂಗ್ ಬರೋರಿಗೆ ಕಷಾಯ ಬೇಕಾಗ್ತಿತ್ತು, ಒಂದು ಕಾಫಿ ಬೇಕಾಗ್ತಿತ್ತು, ಒಂದು ಟೀ ಬೇಕಾಗ್ತಿತ್ತು, ಅದನ್ನು ಕೊಟ್ಟಿದ್ದ. ದಿನ ಅಮ್ಮನ ಕೈಗೆ ಒಂದು 10 ರೂಪಾಯಿ ಇಲ್ಲ 20 ರೂಪಾಯಿ ಆದ್ರೂ ಕೊಡ್ತಿದ್ದೆ ನಾನು ಯಾವತ್ತೂ ಹಿಂಗೆ ಕೇಳಿಲ್ಲ. ಕೊಡುವುದಷ್ಟೇ. ಬೆಳಿಗ್ಗೆಗೆಲ್ಲ ಆ ತಿಂಡಿಗೆ ಇನ್ನೊಂದಕ್ಕೆ ಅಂತ. ನನಗೆ ಏನೋ ಒಂದು ಅಮ್ಮನ ಕೈಗೆ ದುಡ್ಡು ಕೊಡೋದು ಒಂದು ಆನಂದ ಇದೆಯಲ್ಲ. ಅಮ್ಮ ಹಿಂಗೆ ದಿಷ್ಟಿ ತೆಗೆದು ಹೋಗಪ್ಪ ಸ್ನಾನ ಮಾಡ್ಕೊಂಡು ನಡಿ ಕಾಲೇಜ್ಗೆ ಲೇಟ್ ಆಗುತ್ತೆ ಅನ್ನತಕ್ಕಂಥದ್ದು. ಆ ಕಾಲೇಜ್ನು ನೈಟ್ ಶಿಫ್ಟ್ಗೆ ಹಾಕೋಬಿಟ್ಟಿದ್ದೆ, ಈವ್ನಿಂಗ್ ಕಾಲೇಜ್ ಸೇರ್ಕೊಬಿಟ್ಟಿದ್ದೆ. ಗೆಲ್ಲುವವರೆಗೂ ನೀವು ಅನಾಥರ ನೆನ್ಪಿಟ್ಕೊಳ್ಳಿ. ಆ ಪುಣ್ಯಾತ್ಮನ ನಾನು ಇವತ್ತಿಗೂ దేవుడు ಅಂತಾನೆ ಕರೀತೇನೆ. ಹಾಗಾಗಿ ನೆನೆಸ್ಕೋತಾನೆ ಅವ್ರನ್ನ. ಆನಂದ. ಆ ಮನುಷ್ಯ ಕೊಟ್ಟಿದ್ರು, ಒಂದು TVS ಕೊಟ್ಟಿದ್ರು ನನಗೆ ಪೆಟ್ರೋಲ್ ಹಾಕಕ್ಕಾಗಲ್ಲ ಸರ್, ಅದಕ್ಕೆ ಖರ್ಚಾಗ್ಬಿಡುತ್ತೆ, ನಾನು ಏನೋ ಸೈಕಲಲ್ಲೇ ಮಾಡ್ಕೋತೀನಿ ಅಂತ ಸೈಕಲಲ್ಲೇ ಮಾಡ್ಕೋತಿದ್ದೆ. ನೀವು ಗೆಲ್ಲುವವರೆಗೂ ಅನಾಥರು. ನೀವು ಸುಮ್ಮನೆ ಇವ್ರು ಕೊಟ್ಟಿಲ್ಲ, ಅವ್ರು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಇದು ನಿಮ್ಮ ತಪ್ಪಾದಂತ ಒಂದು ಭ್ರಾಂತಿಯಲ್ಲಿ ಬದುಕ್ತಿದ್ದೀರಿ. ನನಗೆ ಅವ್ರು ಸಪೋರ್ಟ್ ಕೊಡ್ಲಿಲ್ಲ, ನನಗೆ ಇವ್ರು ಸಪೋರ್ಟ್ ಕೊಡ್ಲಿಲ್ಲ. ನನ್ನಪ್ಪ ಒಂದು ದಿನನೂ ಆ ಮಾತು ಹೇಳಿದ್ ನಾನು ನೋಡೇ ಇಲ್ಲ. ನೊಂದುಕೊಂಡಾಗ ಹೇಳೋರು ಎಲ್ಲ ಇತ್ತು, ಇವರು ಏನೋ ಕಣೋ. ಒಂದು ದಿನ ಕಷ್ಟ ಸುಖ ಕೇಳಲಿಲ್ಲ ಅಂತ ನೊಂದ್ಕೊಳ್ಳೋರೇ ವಿನ ಸಪೋರ್ಟ್ ಕೊಟ್ಟಿಲ್ಲ ಅಂತ ಕೇಳಲೇ ಇಲ್ಲ. ಏನ್ ಕೆಲಸ ಸಿಗುತ್ತೋ ಅದೋಗಿ ಮಾಡೋರು ಅಪ್ಪಾಜಿ. ಐ ಲರ್ನ್ ಬ್ಯೂಟಿ ಟು ಅರ್ನ್ ಮನಿ ಫ್ರಮ್ ಮದರ್. ದುಡ್ಡು ಹೆಂಗ್ ಸಂಪಾದನೆ ಮಾಡೋದು ಅಂತ ಅಮ್ಮನಿಂದ ಕಲ್ತ್ರೆ, ಕೆಲಸ ಹೆಂಗ್ ಮಾಡೋದು ಅಂತ ಅಪ್ಪನಿಂದ ಕಲಿತೆ. ಅದಕ್ಕೆ ನಾನು ಯಾವತ್ತೂ ಅನಾಥ ಅಂತ ಅಂದುಕೊಳ್ಳಲೇ ಇಲ್ಲ. ದಯಮಾಡಿ ಹೇಳ್ತಾನೆ. ಅವ್ರು ಯಾರೋ ಬರ್ತಾರೆ, ನೀವು ಗೆದ್ದ ಮೇಲೆ ಊರೆಲ್ಲ ಹೇಳ್ತಾರೆ, ನಮ್ ರವಿಶಂಕರ ಕಣೋ, ನಮ್ ಜೊತೆಲಿ ಇದ್ದ ಕಣೋ, ಅವತ್ತು ನಾನು ಟೀ ಕೊಡ್ಸಿದ್ದೆ ಕಣೋ, ನಾನು ಬೈಕಲ್ಲಿ ಡ್ರಾಪ್ ಮಾಡಿದ್ದೆ ಕಣೋ, ನಾನು ಅವತ್ತು ಅವ್ನ ಮದ್ವೆಗೆ ನಿಂತಿದ್ದೆ ಕಣೋ, ಅವ್ನ ಮದ್ವೆ ಜೊತೆಗೆ ಸಪೋರ್ಟ್ ಮಾಡಿದ್ದೆ ಕಣೋ, ನಾನು ಅವ್ನ ಮದ್ವೆಗೆ ಹುಡುಗಿ ನೋಡಿದ್ದೆ ಕಣೋ, ಅವ್ನ ಆಫೀಸ್ ಮಾಡೋಗ್ ನಾನು ಇದ್ದೆ ಕಣೋ, ಎಲ್ಲ ಹೇಳ್ತಾರೆ. 100 ಜನ ಹೇಳ್ತಾರೆ. ನೀವು ಗೆಲ್ಲುವವರೆಗೂ ಅನಾಥರೆ, ಗೆದ್ದ ಮೇಲೆ ಊರೆಲ್ಲ ನಿಮ್ಮ ಸ್ನೇಹಿತರೆ. ನಮ್ಮವನ್ ಕಣ ಅವನು. ನೀವು ನೋಡಿ, ನಮ್ ದೊರೆ ಬಗ್ಗೆ ನೋಡಿ ಮಾತಾಡ್ತಾರೆ. ನಮ್ ಸ್ಕೂಲಲ್ಲಿ ಓದೋರು ಗೊತ್ತಾ ಸಿದ್ದರಾಮಣ್ಣ ಅಂತಾರೆ. ಮೊನ್ನೆ ತಾನೇ DK ಶಿವಕುಮಾರ್ಜಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ, ಆದ್ರು ನಮ್ಮ DK ಗೊತ್ತಾ, ನಮ್ ಜೊತೆ ಓದಿದ್ದು ಗೊತ್ತಾ ಅಂತೆಲ್ಲ ಮಾತಾಡ್ತಾರೆ. ಅವತ್ತು ನೀವು ಗೆದ್ದವ್ರನ್ನೆಲ್ಲ ನೋಡಿ, ನೀವು ಊರೆಲ್ಲ ನಮ್ಮವರು ಅಂತಾರೆ. ಯಾರಾದ್ರೂ ಅವ್ರ ಹಿಂದ್ಗಡೆ ನಿಂತಿದ್ರ ಅವರ ಮನೋಬಲವೇ. ಗೆಲ್ಲೋವರೆಗೂ ಛಲ ಬಿಡ್ಬೇಡಿ. ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ, ನಿಮ್ಮಲ್ಲಿ ಒಂದು ಬಲ ಇರುತ್ತೆ. ಜಸ್ಟ್ ಹೋಲ್ಡ್ ಆನ್, ಅದನ್ನ ಹಿಡ್ಕೊಳ್ಳಿ, ನಂಬಿಕೆ ಇಡಿ. ಗೆಲ್ಲುವವರೆಗೂ ನೀವು ಅನಾಥ. ನಿಮ್ಮನ್ನ ಯಾರು ರಸ್ತೆಯಲ್ಲಿ ಹೋಗ್ತಿದ್ರು ಕೇಳಲ್ಲ. ಗೆದ್ದ ಮೇಲೆ ಅದೇ ಶಾರುಖ್ ಖಾನ್, ಶಾರುಖ್ ಖಾನ್ ಕಣೋ, ಅಮಿತಾಬ್ ಬಚ್ಚನ್ ಕಣೋ. ಇದೇ ಸತ್ಯ. ಉಪೇಂದ್ರ ಅವರು ಗೆಲ್ಲೋವರೆಗೂ ಅವ್ರನ್ನ ಓಂ ಅನ್ನೋದು ಗೆಲ್ಲೋವರೆಗೂ ಅವ್ರನ್ನ ನೋಡೋರಿಲ್ಲ. ಗೆದ್ದು ಬಿಡ್ತು, ಅವ್ರು ಅರ್ಧ ಗೆದ್ದು ಬಿಟ್ರು ಪಿಕ್ಚರ್. ಎಲ್ಲಾ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಓಡ್ ಬರೋದು, ನಮಗ್ ಮಾಡ್ತೀಯ ನೋಡಿ. ಆ 3rd ಮೂವಿನೇ ತರ್ಲೆ ನನ್ ಮಗ ಆಯ್ತು, ಆಯ್ತು, ಸೀದಾ ಓಮ್ಗೆ ಯಾರ ಮನೆ ಅಂಗಳಕ್ಕೆ ಹೋಗ್ತಾರೆ, ಉಪೇಂದ್ರ ಚಿನ್ನ ಕರ್ಸ್ಕೋತಾರೆ. ಸ್ಕ್ರಿಪ್ಟ್ ಇದೆ ನೋಡಿ, ಹಿಂಗಿದೆ. ಗೆಲ್ಲೋವರೆಗೂ ನೀವು ಅನಾಥರೆ, ನಿಮ್ಮನ್ನು ಯಾರೂ ಕೇರ್ ಮಾಡೋಲ್ಲ. ಇಷ್ಟಕ್ಕೂ ಅವರು ಪಳಗಿರೋದು ಯಾರ ಗರಡಿಲಿ? ಕಾಶಿನಾಥರ ಗರಡಿಯಲ್ಲಿ. ಇವತ್ತು ಕಾಶಿನಾಥ್ ಅವ್ರ ಮಗ ಏನಿದಾನ್ ಗೊತ್ತಾರೆ? ಯಾರಾದ್ರೂ ಎಷ್ಟು ಜನರನ್ನು ಪರಿಚಯಿಸಿದ್ದಾರೆ? ದೈತ್ಯ ಆತ. ನಿಜವಾಗ್ಲೂ ಹೇಳ್ತಾನೆ, ಆ ತುಂಟುತನವಾಗಿ ತೋರಿಸಿದ್ರೆ ವಿನ ಅಶ್ಲೀಲವಾಗಿ ಎಲ್ಲೂ ತೋರಿಸದ ಒಂದು ನಿಜವಾಗಲೂ ಒಂದು ಅದ್ಭುತವಾದ ನಿರ್ದೇಶಕ. ನಮಗೆ ಪುಟ್ಟಣ್ಣ ಕಣಗಾಲ್ ನಂತರ ಎಷ್ಟೋ ನಿರ್ದೇಶಕರುಗಳು ಬಂದಿದ್ದಾರೆ. ಆದ್ರೆ ಒಂದು ತುಂಟುತನವನ್ನ, ಅದನ್ನೊಂದು ನಗು ಹಾಗೆ, ತಮಾಷೆ ಹಾಗೆ, ನಮ್ಮಲ್ಲೊಂದು ಕಚಗುಳಿ ಇಡೋ ಹಾಗೆ, ಎಲ್ಲೆ ಮೀರಿದ ಹಾಗೆ
ಆ ಚೌಕಟ್ಟಿನಲ್ಲಿ ಅದ್ಭುತವಾಗಿ ಚಿತ್ರಗಳನ್ನ ಕಟ್ಟಿಕೊಟ್ಟಂಥವ್ರು. ಯಾರಾದರೂ ಅವರ ಮಗನಿಗೆ ನೀವು ನೋಡಿ, ಗೆಲ್ಲೋವರೆಗೂ ನೀವು ಅನಾಥರೇ, ಏನು ಬೇಡ ಯಶಪ್ಪ. ಇವತ್ತು ನೋಡಿ ಟಾಕ್ಸಿಕ್ಕು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು ಅಂತಾರೆ. ಪೂರಾ ದುನಿಯಾ ಉಸ್ಕಾ ಪೀಚೆ. ನಾನು ನಿಮ್ಮನ್ನ ಸೋತಿದ್ದೀರಿ ಅಂತ ಹೇಳ್ತಿಲ್ಲ, ಸೋತವ್ರ ಹಿಂದ್ಗಡೆ ಯಾರೂ ಬರಲ್ಲ. ಆದ್ರೆ ಪ್ರಯತ್ನ ಮಾಡದೇ ನಿಂತು ಬಿಟ್ಟವನ ಹಿಂದ್ಗಡೆ ನೀವು ಕೂಡ ಹೋಗಲ್ಲ, ನಿಮ್ಮ ಆತ್ಮಸಾಕ್ಷಿ ಕೂಡ ನಿಲ್ಲಲ್ಲ. ತುಂಬಾ ಜನ ಸೋಲ್ತಿರೋದಕ್ಕೆ ಅತಿ ದೊಡ್ಡ ಕಾರಣ ಏನ್ ಗೊತ್ತರ? ಪ್ರಯತ್ನನೇ ಮಾಡಿಲ್ಲ, ಪ್ರಯತ್ನವೇ ಮಾಡಿಲ್ಲ. ನೆವರ್. ಪ್ರಯತ್ನ ಮಾಡದೇ ಇರೋದು ಸೋಲಿಗಿಂತಲೂ ದೊಡ್ಡದಾದಂತ ಶಾಪ. ಅದ ವೇಸ್ಟ್. ಮಾಡ್ಲೇ ಇಲ್ಲ ನೀವು. ನೋಡಿದ್ದೇನೆ, ಬರೀ ಹೂವ ಮಾರೋದ್ರಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿರೋರನ್ನ ನೋಡಿದ್ದೇನೆ. ಬರೀ ಹೂವ, ಬರೀ ತರಕಾರಿ, ಬರೀ ಸೊಪ್ಪು. ನಾವು ಪ್ರಯತ್ನನೇ ಮಾಡ್ತಿಲ್ಲ. ನಮ್ಗೆ ಯಾರು ಸಾಥ್ ಕೊಟ್ಟಿಲ್ಲ ಗುರುಗಳೇ. ಇಲ್ಲೇ ಬನ್ನಿ, ಇಲ್ಲಿ ಇಬ್ರು ಹೆಣ್ಮಕ್ಳಿದ್ದಾರೆ. ಇಲ್ಲಿ ನೀವು ನಂಬಲ್ಲ, ಬೆಳ್ಳಂಬೆಳಿಗ್ಗೆ ನಾನು ಮನೆಯಿಂದ ವಾಕಿಂಗ್ ಬರ್ತಾನೆ. ತುಂಬಾ ಒಂದೊಂದು ಸಮಯ 10-15 ಕಿಲೋಮೀಟರ್ ವಾಕಿಂಗ್ ಮಾಡ್ತಾನೆ. ವಾಕಿಂಗ್ ಬಂದು ಬೆಳಿಗ್ಗೆ ಇನ್ನೊಂದಿಬ್ಬರು ಲೇಡೀಸ್ನ ಇಟ್ಕೊಂಡು ತಿಂಡಿ ಮಾಡ್ತಿರ್ತಾನೆ. ನೀವು ನಂಬಲ್ಲ, ಇಡೀ ಏರಿಯಾ ಜನ ತುಂಬಿರ್ತಾರೆ. 9 ಗಂಟೆಗೆ ಫಿನಿಶ್, ಕೇಲ್ಕತ್ತಮ್ ದುಕಾನ್ ಬಂದ್. ಬೆಳಿಗ್ಗೆ 6:30 ಉದ್ದಿನ ವಡೆ, ದೋಸೆ, ಇಡ್ಲಿ ಇಷ್ಟಕ್ಕೂ ಕೆಲ್ಸಕ್ಕೆ ಹೋಗ್ತಾರೆ ತಾಯಂದ್ರೆ ಇಬ್ರು. ಜೀನ್ಸ್ ಹಾಕೊಂಡು, ಟೀ ಶರ್ಟ್ ಹಾಕೊಂಡು, ಕ್ಯಾಪ್ ಹಾಕೊಂಡು ಅವ್ರು ತಿಂಡಿ ಹಾಕೋದು ನೋಡ್ಬೇಕು. ಚಿಕ್ಕದು ಇಷ್ಟೇ. ಈ ಸೀಟ್ ಎಷ್ಟಿದೆಯೋ ಮಕ್ಕಳೇ, ಇಷ್ಟೇ ಇರೋದಲ್ಲಿ. ಇನ್ನು ಇದ್ರ 2 ಪಟ್ಟು ಹಿಂದ್ಗಡೆ ಮಾಡೋ ಅಂತದ್ದಿರೋದು. ಇನ್ನೊಂದಿಬ್ಬರು ಲೇಡೀಸ್ನ ಇಟ್ಕೊಂಡಿದ್ದಾರೆ. ಗೆಲ್ಲೋವರೆಗೂ ಅನಾಥರೆ. ಗೆದ್ದ ಮೇಲೆ ಊರೆಲ್ಲ ನಿಮ್ಮ ಸ್ನೇಹಿತರೆ. ಏನೋ ಹೋಗೋ ಮಾಮ, ನಮ್ಗೆ ಅವ್ರು ಸಪೋರ್ಟ್ ಕೊಡ್ಲಿಲ್ಲ, ಇವ್ರು ಸಪೋರ್ಟ್ ಕೊಡ್ಲಿಲ್ಲ. ನಿಮ್ಮ ಒಂದು ತಪ್ಪಾದಂಥದ್ದು, ನೀವು ಪ್ರಯತ್ನವೇ ಮಾಡಲಿಲ್ಲ. ಅವನು ಯಾರೋ ಗೆದ್ದು ಬಿಟ್ಟು ಅದನ್ನ ಫಾಲೋ ಮಾಡ್ಬಿಡೋಣ, ಕಾಪಿ ಮಾಡ್ಬಿಡೋಣ. ತುಂಬಾ ದಿನ ನಡೆಯೋಲ್ಲ ಕಾಪಿ, ತುಂಬಾ ದಿನ ನಡೆಯೋಲ್ಲ. ವೆರಿ ರೇರ್ ಅದು. ಅದಕ್ಕೂ ಒಂದು ಫಾರ್ಮುಲಾ ಎಷ್ಟು ದಿನ ಅಂತಿರುತ್ತೆ ಅಷ್ಟೇ. ಇದೊಂಥರ ನಮ್ಮ ಸೀರಿಯಲ್ಗಳಲ್ಲಿ ಬರುತ್ತೆ ಗೊತ್ತಾ, ಒಂದು ದೆವ್ವದ ಸೀರಿಯಲ್ ಒಂದು ಚಾನಲ್ ಅಲ್ಲಿ ಇಟ್ಟಾಗಿದ್ರೆ ಎಲ್ಲಾ ಚಾನಲ್ ಅಲ್ಲೂ ಒಂದು ದೆವ್ವದ ಸೀರಿಯಲ್ ಶುರು ಆಗ್ಬಿಟ್ಟಿರುತ್ತೆ. ಆ ರೀತಿ ಎಷ್ಟು ದಿನ ಯಾವ್ದ್ರಲ್ಲ ಒಂದ್ರಲ್ಲಿ ನಾಗಪ್ಪ ಬುಸ್ ಅಂದ್ಬಿಟ್ಟ ಅಂದ್ರೆ ಎಲ್ಲಾ ಚಾನಲ್ ನಾಗಪ್ಪ ಬುಸ್. ನೈ ಭಾಗೇಗ ಕಾಪಿ ಕ್ಯಾಟ್, ಯುವರ್ ಓನ್ ಕ್ರಿಯೇಟಿವಿಟಿ. ನೋಡಿ, ಪ್ರಯತ್ನ ಮಾಡದೇ ಸೋಲು ಒಪ್ಕೊಬಿಟ್ಟಿದ್ದೀರಿ ಅಂದ್ರೆ ನೀವು ಅನಾಥರೆ. ನೀವು ಆ ಕಂಫರ್ಟ್ ಝೋನ್ ಇಂದ ಹೊರಗಡೆಯೇ ಬರಲಿಲ್ಲ. ನೀವು ಇನ್ನೊಬ್ರು ಯಾರೋ ಬರ್ತಾನೆ ನಮ್ಮ ಕರ್ಮ ಬದಲಾಯಿಸುತ್ತೆ, ನಮ್ಮ ಅದೃಷ್ಟ ಬರುತ್ತೆ. ಅದು ತೀರಾ ತಪ್ಪು. ಒಂದು ದಿನ ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ಬಾರಿ ಇಲ್ಲ 1 ಬಾರಿ ನನ್ನ ಅದೃಷ್ಟ ಎಲ್ಲಿದೆಯೋ, ನನಗೆ ಅದೃಷ್ಟ, ನಾನು ದುರಾದೃಷ್ಟನಂತ ಮಾತಾಡ್ತಾನೆ ಅಂದ್ರೆ ಅವನಿಗೆ ಜೀವನದಲ್ಲಿ ಅವನು ಉದ್ಧಾರಕನೇ ಆಗಲ್ಲ. ಅಲ್ಲೇ ನೀವು ಶಾಪಗ್ರಸ್ತರಾಗ್ಬಿಟ್ರೆ ನೆನ್ಪಿಟ್ಕೊಳ್ಳಿ. ಸದಾ ಅದೃಷ್ಟವನ್ನ ನಂಬ್ಕೊಂಡಿರೋನು ಯಾವತ್ತೂ ಗೆಲ್ಲೋಲ್ಲ. ಅದೃಷ್ಟ ನಮ್ಮ ಹಿಂದ್ಗಡೆ ಬರಬೇಕು. ಹೆಸರು ನಮ್ಮ ಗುರುಗಳು ಹೇಳ್ತಿದ್ವು, ಕಬಿ ದೌಲತ್ ಕೆ ಪೀಚೆ, ಕಬಿ ಮೊಹಬ್ಬತ್ ಕೆ ಪೀಚೆ, ಕಬಿ ಶೌರತ್ ಕೆ ಪೀಚೆ, ಕಬಿ ಔರತ್ ಕೆ ಪೀಚೆ, ಕಬಿ ನೈ ದೌಡ್ನಾ ಹೈ ಬೇಟಾ ಅಂತ. ಖುದ್ ತುಜೆ ಢೂಂಢ್ ಕೆ ಆನಾ ಹೈ. ನಿಮ್ಮ ಹೆಸರು, ಕೀರ್ತಿ ನೀವು ಸಂಪಾದಿಸಿ ನಿಮ್ಮ ಹಿಂದ್ಗಡೆ ಎಲ್ಲರೂ ಬರ್ತಾರೆ. ಅವಾಗ ನೋಡಿ ನಿಮ್ಗೆ ಅದ್ರ ಮೇಲೆ ಆಸೆಯೂ ಬರಲ್ಲ. ನೀವು ನಂಬಲ್ಲ, ನಾನು ಆಪಲ್ಲೇ ತಿನ್ನಲ್ಲ. ಒಂದು ಕಾಲ್ಗಟ್ಟಕ್ಕೆ ನನಗೆ ಆಪಲ್ ಅಂದ್ರೆ ತುಂಬಾ ಇಷ್ಟ. ಅವತ್ತು ನನ್ನ ಹೊಟ್ಟೆ ತುಂಬಿಸಿದ ಬಾಳೆಹಣ್ಣು, ಇವತ್ತಿಗೂ ಬಾಳೆಹಣ್ಣೆ ತಿನ್ನೋದು. ಈವಂದು ಐ ಆಮ್ ಡಯಾಬಿಟಿಕ್, ಪಚ್ಚ ಬಾಳೆಹಣ್ಣು ತಿಂತಾನೆ, ಕಾಯಿ ತಿಂತಾನೆ. ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ತುಂಬಾ ಹಣ್ಣಾಗಿರೋದು ತಿನ್ನಲ್ಲ, ದೂರೆಗಾಯಿ ತಿಂತಾನೆ. ಅದು ಒಂದು ಅರ್ಧ ತಿಂತಾನೆ. ಇಟ್ಸ್ ಗುಡ್ ಫಾರ್ ಗಟ್ ಅಂತ. ಅದೊಂದು ತೃಪ್ತಿ. ನೀವು ಮಾಡ್ತಿಲ್ಲ ಮಕ್ಕಳೇ. ಪ್ರಯತ್ನವೇ ಮಾಡೋದೇ ಅನಾಥರು ಅನ್ಕೊಳ್ಳೋದು ಮಹಾ ತಪ್ಪು ಅಷ್ಟೇ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ.
ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.